ನಿಮ್ ಸ್ನೇಹಿತರು ಸರ್ ನಿನ್ನೆ ಬಹಳ ಬೇಜಾರು ತೋಡ್ಕೊಂಡಿದ್ದಾರೆ. 3 ಸಲ ಸಿಎಂ ಆಗೋ ಅವಕಾಶ ಇತ್ತು ನನಗೆ ತಪ್ಪದು ಅಂತ. ಅದೇ ರೀ, ಒಬ್ಬೊಬ್ರಿಗೆ ಒಂದೊಂದ್ ತರ ಕಾಯಿಲೆಗಳು ಇರ್ತವೆ. ಎಲ್ಲರಿಗೂ ಒಂದೇ ಕಾಯಿಲೆ ಬರ್ತದ? ಒಬ್ಬೊಬ್ರಿಗೆ ಒಂದೊಂದ್ ಕಾಯಿಲೆಗಳು ಇರ್ತವೆ. ಇಲ್ಲೇ ಅದು ಅವ್ರು ಹೇಳಿರ್ತಕ್ಕಂಥ ಬೇಸರದಿಂದ ಹೇಳಿದ್ದಾರೆ. ನಂದು ಕೂಡ ಸಹಮತ ಇದೆ. ನಾನು ಹೇಳದಲ್ಲ, 2013 ಅವ್ರು ಗೆದ್ದಿದ್ರೆ ಅವರೇ ಮುಖ್ಯಮಂತ್ರಿ ಆಗ್ತಾ ಇದ್ರು. ಗೆಲ್ಲಿಲ್ಲ, ಅದಕ್ಕೆ ಏನ್ ಮಾಡಕ್ಕಾಗ್ತದೆ? ಕೆ ಶಿವಕುಮಾರ್ ಅವರಿಗೆ ಇವಾಗ ಸಾಕಷ್ಟು ಸವಾಲು. ಒಂದ್ ಕಡೆ ಎಲೆಕ್ಷನ್ ನಡೆಸಬೇಕು, ಇವಾಗ ಜಿಬಿ ಎಲೆಕ್ಷನ್ ಇದೆ, ಮುಂದೆ 28ರ ಎಲೆಕ್ಷನ್ ಇದೆ. ಈಗೆಲ್ಲ ಈಗ ಚುನಾವಣೆಗಳ ಸರದಿ ಸಾಲು ಸಾಲು ಬರ್ತಾ ಇದ್ದಾವೆ. ಒಂದೀಗ ಜಿಬಿಎದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಆಗಸ್ಟ್ ತಿಂಗಳ ಕೊನೆ ಒಳಗಡೆ ಮುಗಿಸ್ಬೇಕು ಅಂತ ಹೇಳವ್ರೆ, ಗೊತ್ತಾಯ್ತಾ? ಅದು ಒಂದಿದೆ. ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಲ್ಲಿ 5 ವರ್ಷ ಆಗಿದೆ ಚುನಾವಣೆಗಳು ಮಾಡಿ. ಆ ಚುನಾವಣೆಗಳು ಮಾಡಲಿಲ್ಲ ಅಂತಾನೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಈ 73rd 74th ಅಮೆಂಡ್ಮೆಂಟ್ ವಿಚಾರದಲ್ಲಿ ಏನೆಲ್ಲ ನಡವಳಿಕೆಗಳು ನಡೀಬೇಕಿತ್ತು ಅದು ನಡೆದೇ ಇರೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಇಂದ ಲೋಕಲ್ ಬಾಡೀಸ್ ಬರ್ತಕ್ಕಂಥ ಅನುದಾನನೂ ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಅನ್ಯಾಯನೂ ಕೂಡ ಆಗಿದೆ. ಅದರಿಂದ ನಾನು ಒತ್ತಾಯ ಮೊದಲಿಂದನೂ ಮಾಡ್ತಾ ಇದ್ದೇನೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಆಸ್ ಅಂಡ್ ವೆನ್ ದೇ ಆರ್ ಡ್ಯೂ ನಾವು ಮಾಡಿಬಿಡ್ಬೇಕು. ನಾವು ಅದನ್ನ ಮುಂದಾಗ್ತಕ್ಕಂಥದ್ದು ನಮಗೂ ಒಳ್ಳೇದಲ್ಲ. ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾವತ್ತು ಜನರಿಂದ ಆಳ್ವಿಕೆ ನಡೀಬೇಕೇ ಹೊರತು ಅಧಿಕಾರಿಗಳಿಂದ ಆಳ್ವಿಕೆ ನಡೀಬಾರ್ದು. ಸರ್, ಡಿ.ಕೆ. ಶಿವಕುಮಾರ್ ಅವರಿಗೆ ಇವಾಗ ಸಾಕಷ್ಟು ಸವಾಲಿದೆ. ಯಾಕಂದ್ರೆ ಹಿರಿಯರನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಇರೋದ್ರಲ್ಲಿ 2 ವರ್ಷ ಕೆಲವೊಬ್ರು ಮುನಿಸ್ಕೊಳ್ತಾ ಇದ್ದಾರೆ. ಯಾರು ಮುನಿಸ್ಕೊಳ್ಳೋರು ಯಾರಿಲ್ಲ. ಈಗೆಲ್ಲ ನೋಡಿ, ಈ ಡಿಸೆಂಬರ್ ಕಳೆದ ಮೇಲೆ ಎಲ್ಲ ಚುನಾವಣೆ ಕಡೆ ಗಮನ ಹೊರಟೋಗ್ತದೆ. ಎಲ್ಲ MLAಗಳೆಲ್ಲ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಇಲ್ಲಿ ನೋಡಕ್ ಹೋಗ್ತಾರೆ ಹೊರತು ಇಲ್ಲಿ ರಾಜಕಾರಣ ಮಾಡಕ್ಕೆ ಬೇರೆದ್ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಯೋಚನೆ ಮಾಡ್ಲಿಕ್ಕೂ ಸಮಯ ಇರೋದಿಲ್ಲ. ಸೊ ಅದರಿಂದ ಎಲ್ಲ ಚುನಾವಣೆಗಳು ಈಗ ZP TPS ಎಲೆಕ್ಷನ್ ಬಂದಾಗ ಎಲ್ಲ MLAಗಳು ಇನ್ವಾಲ್ವ್ ಆಗಲೇಬೇಕು. ಈಗ ಬ್ಯಾಂಗ್ಳೂರ್ ಕಾರ್ಪೊರೇಷನ್ ಬಂದ್ರೆ ಸುಮಾರು ಇಲ್ಲಿ 28 ಜನ MLAಗಳಿದ್ದಾರೆ. 28 ಜನ MLA ಇರೆಸ್ಪೆಕ್ಟಿವ್ ಆಫ್ ದರ್ ಪಾರ್ಟಿ ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದರ್ ಕಾನ್ಸ್ಟಿಟ್ಯೂಯೆನ್ಸೀಸ್. ನೆಕ್ಸ್ಟ್ ಎಲೆಕ್ಷನ್ ಇವರೆಲ್ಲ ಗೆಲ್ಲಬೇಕು ಅಂದ್ರೆ ಅವರೆಲ್ಲ ಗೆಲ್ಲಬೇಕು ಅವರು. ಹಾಗಾಗಿ ಕಾರ್ಪೊರೇಷನ್ ಎಲೆಕ್ಷನ್ಸ್ ಇದ್ರದ್ದು ಅಷ್ಟೇ. ನೆಕ್ಸ್ಟ್ ZP TPS ಬಂದಾಗ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶಾಸಕರುಗಳು ಕೂಡ ಆ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡ್ರೆ ಮುಂದಿನ ವರ್ಷ ಬರ್ತಕ್ಕಂಥ ಅವ್ರ ಚುನಾವಣೆಗೆ ಇವರೆಲ್ಲ ಕೆಲಸ ಮಾಡಲಿಕ್ಕೂ ಅನುಕೂಲ ಆಗ್ತದೆ, ಇವ್ರು ಗೆಲ್ಲಲಿಕ್ಕೆ ಸಹಾಯ ಆಗ್ತದೆ. ಅದರಿಂದ ಅದು ಅಷ್ಟೇ. ಗ್ರಾಮ ಪಂಚಾಯತಿಗಳದ್ದು ಇವತ್ತು ಕಂಡವ್ರು ಹೇಳಿದ್ದಾರೆ ಡಿಸೆಂಬರ್ ಒಳಗಡೆ ಎಲ್ಲ ಮಾಡ್ತಕ್ಕಂಥದ್ದಕ್ಕೆ ಇನ್ನು ಎಲ್ಲ 15 ದಿವಸನೋ 1 ತಿಂಗಳ ಒಳಗಡೆ ಎಲ್ಲ ಯಾವುದು ಡಿಲಿಮಿಟೇಷನ್ಸ್ಗಳು ಕಾನ್ಸ್ಟಿಟ್ಯೂನ್ಸೀಸ್ ಎಲ್ಲ ಮಾಡಿ ಅಂತೇಳಿ ಎಲ್ಲ ಎಲೆಕ್ಷನ್ಗಳು ಮಾಡಬೇಕು. ಎಷ್ಟು ಜಾಗ್ರತೆ ಮಾಡಿದ್ರು ಅಷ್ಟು ಒಳ್ಳೇದು ಅಂತೇಳಿ ನನ್ನ ಒಂದು ಅಭಿಮತ. ಅದು ನೋಡೋಣ, ನಾನೆಲ್ಲ ನಡೆಸೋದು ನಾನು